ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತಿನ ವ್ಲಾಗಲ್ಲಿ ನಾವೇನು ಮಾಡ್ತಿದ್ದೀವಿ ಅಂದರೆ ನೋಡಿ, ಮನೆಯೆಲ್ಲ ಕ್ಲೀನ್ ಮಾಡ್ಕೋತಿದ್ದೀವಿ ಗಾಯ್ಸ್. ಸೊ ಫುಲ್ ಕ್ಲೀನಿಂಗ್ ಇವತ್ತು. ಆಮೇಲೆ ಮುಂದೆ ಏನು ಮಾಡೋದು ಅಂತ ನೋಡಬೇಕು ಗಾಯ್ಸ್. ಕ್ಲೀನ್ ಆದಮೇಲೆ ಇವಾಗ ಫ್ಯಾನ್ ಎಲ್ಲ ಗಲೀಜಾಗಿತ್ತು ಗೈಸ್. ಫ್ಯಾನ್ ಎಲ್ಲ ಒರೆಸಿದ್ವಿ. ಆಮೇಲೆ ಡ್ರೆಸ್ಸಿಂಗ್ ಟೇಬಲ್ ಕ್ಲೀನ್ ಮಾಡಿದ್ವಿ. ಅಷ್ಟೇ ಗಾಯ್ಸ್. ಸೊ ನೆಕ್ಸ್ಟ್ ಏನು ಮಾಡ್ತೀವಿ ಅಂತ ನೋಡಿ. ವರ್ಷ ಇಲ್ಲಿ ಗುಡಿಸ್ತಾವಳೆ ಗಾಯ್ಸ್. ನೋಡಿ ಎಷ್ಟು ಕಸ ಇದೆ. ಆ್ಯಕ್ಚುಲಿ ಇವತ್ತು ಇದೆಲ್ಲ ಕ್ಲೀನ್ ಮಾಡಿದ್ವಿ, ಅದಕ್ಕೆ ಇಷ್ಟು ಕಸ ಗೈಸ್. ಎಷ್ಟೊಂದು ಬೇಡವಾಗಿರೋ ಸಾಮಾನುಗಳು ಹಂಗೆ ಇದ್ವು ಗೈಸ್. ಸೊ ಇವತ್ತೆಲ್ಲ ಬಿಸಾಕಿದ್ವಿ. ಕ್ರೀಮು, ಬಾಡಿ ಲೋಷನ್ಸು ಎಲ್ಲ ಖಾಲಿಯಾಗಿದ್ದೆಲ್ಲ ಇಟ್ಕೊಂಡಿದ್ವಿ. ಸೊ ಇವತ್ತೆಲ್ಲ ಬಿಸಾಕ್ತೀವಿ, ಅದಕ್ಕೆ ಇಷ್ಟೊಂದು ಕಸಗಳು ಗೈಸ್. ಮಿಥುನ್ ನೋಡಿ ಗೈಸ್, ಕಟ್ಟಿಂಗ್ ಮಾಡಿಸ್ಕೊ ಬಂದವನೇ. ಇವಾಗ ಕಂಟಿನ್ಯೂ ಮಾಡ್ತಿದ್ದೀನಿ. ಇವಾಗ ನಮ್ಮ ಮನೆಯಲ್ಲಿ ಮಾಡ್ತಿರೋದು ಕೊಬ್ಬರಿ ಮಿಠಾಯಿ ಗಾಯ್ಸ್. ನೋಡಿ ಕೊಬ್ಬರಿ ಹುರ್ಕೋತಾವ್ರಿ ಗೈಸ್. ಇವಾಗ ಸಕ್ಕರೆಯನ್ನು ಹಾಕಿ ಪಾಕ ಬರೋರು ಮಿಕ್ಸ್ ಮಾಡ್ತಾನೆ ಇರಬೇಕು. ಪಾಕ ಬರೋದು ಲೇಟ್. ನೋಡಿ ಕೊಬ್ಬರಿ ಮಿಠಾಯಿ ರೆಡಿ ಆಗಿದೆ. ಇವಾಗ ಇದನ್ನ ಎತ್ತಬೇಕು ಗೈಸ್. ಸ್ವಲ್ಪ ಆರ್ಲಿ ಅಂತ ಬಿಟ್ಟಿದ್ದೀವಿ. ಎಸ್ ಗೈಸ್, ಕೊಬ್ಬರಿ ಮಿಠಾಯಿ 2 ರೂಪಾಯಿ 2 ರೂಪಾಯಿ. ರೋಡಲ್ಲಿ ಜಾಮೂನು, ಆಮೇಲೆ ಸೋನ್ ಪಪ್ಪಿನ ಈಗ ಕಣೆ ನಂಬಿದಿಗೆ ಬರಲ್ಲ ತಾನೆ. ಈಗ ಬೋಳಿ ಹಾಕ್ಲಿಂಗ್ ಮಾಡ್ಕೋತಾರೆ ಗೊತ್ತಾ ಗೈಸ್. ನೋಡಿ ಮಿಥುನು ಹೂ ಪೋಣಿಸ್ತಾವನೆ ಗೈಸ್ ನಾಳೆ ಹಬ್ಬಕ್ಕೆ. ನೋಡಿ ಇಷ್ಟು ಆಲ್ರೆಡಿ ಪೋಣಿಸಿದಾನೆ ಗೈಸ್. ನಮ್ಮಮ್ಮ ಮಲ್ಲಿಗೆ ಪೋಣಿಸ್ಬೇಕು ನೀವೇ. ಪೋಣಿಸ್ತೀವಿ ಅಂತ ಕುಂದ್ರಲ್ಲ. ಏನು ಗೊತ್ತಾ, ಮಿಥುನ್ದು ಹಬ್ಬಕ್ಕೆ 50% ಎಫರ್ಟ್ಸ್ ಇದೆ ಗೈಸ್. ಹೂ ತಂದ, ಆಮೇಲೆ ಏನು ತಂದೆ ಮಿಥುನ್? ಹೂ ಪೋಣಿಸ್ದ, ಫ್ರೂಟ್ಸ್ ತಂದ, ಆಮೇಲೆ ಇದು ತಿಂಡಿಗಳೆಲ್ಲ ಮಾಡೋಕ್ಕೆ ಹೆಲ್ಪ್ ಮಾಡ್ದ ಗೈಸ್. ಸೊ ಆಮೇಲೆ ಈಗ ಡೆಕೋರೇಷನ್ ನೋಡಿ ಗೈಸ್, ಅದು ಡೂಂಬು ಅವನೇ ಮಾಡಿರೋದು. ಅದು ತೋರಿಸು, ಮಣಿ ತೋರಿಸು. ಎಲ್ಲ ವ್ಲಾಗಲ್ಲೂ ಇವ್ರೇನು ತೋರಿಸ್ತೀರಾ ಅನ್ಕೊತೀರಾ, ಬಟ್ ಇದೆಲ್ಲ ಮಿಥುನ್ ಮಾಡಿರೋದು. ಸೊ ಮಿಥುನ್ದು 50% ಎಫರ್ಟ್ ಇದೆ ಗೈಸ್. ಬೇಷ್ ಮಿಥುನ್. ಟೈಮ್ ನೋಡಿ 10:20 ಗೈಸ್. ಆ್ಯಂಡ್ ಇವಾಗ ನಾವೊಂದು ಡಿಶ್ ಮಾಡ್ತಿದ್ದೀವಿ. ಏನು ಡಿಶ್ ಅಂದರೆ ಮೈಸೂರು ಪಾಕ್ ಗೈಸ್. ನಾನು ವರ್ಷ ಇಬ್ಬರು ಸೇರಿಕೊಂಡು ಈಗ ಮೈಸೂರು ಪಾಕ್ ಮಾಡ್ತಿದ್ದೀವಿ. ಸೊ ಫಸ್ಟ್ ಇನ್ನೊಂದು ಚೂರು ಸಾಕು, ಇದು ಸಾಕೆ. ಸೊ ಇವಾಗ 1 ಕಪ್ಪು ಕಡಲೆ ಹಿಟ್ಟಿಗೆ 1.5 ಕಪ್ಪಷ್ಟು ಸಕ್ಕರೆ ಹಾಕ್ಕೋಬೇಕು ಗೈಸ್. ಸೊ ಇಲ್ಲಿ ಹಾಕ್ಕೊಂಡು ಇದು ಕೂಗ್ಸ್ಕೊತೀವಿ. ಒಂದು 5 ವಿಷಿಲ್ ಬರೋವರೆಗೂ ಕೂಗ್ಸ್ಕೊತೀವಿ. ಅದಾದಮೇಲೆ ನಿಮ್ಗೆ ಹೇಳ್ತೀನಿ ರೀ ಗೈಸ್. 1 ಕಪ್ಪು ಕಡಲೆ ಹಿಟ್ಟು ಗೈಸ್. 1 ಕಪ್ ಕಡಲೆ ಹಿಟ್ಟು, 1.5 ಕಪ್ಪು ಸಕ್ಕರೆ, ಅದಕ್ಕೆ 3/4 ಕಪ್ಪಷ್ಟು ನೀರು ಹಾಕ್ಬಿಟ್ಟು ಕುಕ್ಕರಲ್ಲಿ ಇಕ್ಕಿದ್ದೀವಿ. ಈಗ ಅದಕ್ಕೆ 2 ಕಪ್ ತುಪ್ಪ ತೊಗೋಬೇಕು ಗೈಸ್. ತುಪ್ಪ, ಎಣ್ಣೆ ಸ್ವಲ್ಪ ಬೇಕಾದರೆ ಮಿಕ್ಸ್ ಮಾಡ್ಕೋಬೋದು. ಗಮ್ಮಂತೈತೆ ಗೈಸ್ ತುಪ್ಪ. ಸಾಕು ಗೈಸ್. ನಾವು 1 ಕಪ್ ತುಪ್ಪ, 1 ಕಪ್ ಎಣ್ಣೆ ಹಾಕೋತಿದ್ದೀವಿ ಗೈಸ್. 1 ಕಪ್ಪು ತುಪ್ಪ. ಈಗ ಸ್ಪೂನ್ ಕೊಡು. ಗೈಸ್ ಇದು ಲಾಸ್ಟ್ 5ನೇ ವಿಷಲ್ ಬರುತ್ತೆ. ಈಗ ನೋಡಿ ಬರುತ್ತೆ. ಇವಾಗ ಆಫ್ ಮಾಡ್ಕೋತೀನಿ.
ಕಪ್ ಎಣ್ಣೆ ತಗೋತಿದ್ದೀವಿ ಗೈಸ್. ಸೊ ಇದನ್ನು ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು ಗೈಸ್. ಆಮೇಲೆ ಈ ಕಡಲೆ ಹಿಟ್ಟನ್ನ ಹುರ್ಕೋಬೇಕು. ನೋಡ್ತಾ ಇರಿ, ಇದನ್ನ ಬೆಚ್ಚಗೆ ಮಾಡ್ಕೋಬೇಕು ಗೈಸ್. ಬೆಚ್ಚಗೆ ಮಾಡ್ಕೋತಿದ್ದೀವಿ. ಈಗ ಕಡಲೆ ಹಿಟ್ಟು ಅವಾಗಲೇ 1 ಕಪ್ ಹಾಕೊಂಡಿದ್ವಲ್ಲ, ಅದನ್ನ ಹುರ್ಕೋತಿದ್ದೀವಿ. ಸ್ವಲ್ಪ ತುಪ್ಪ ಹಾಕೋಬೇಕು. ತುಪ್ಪ ಹಾಕೊಂಡು ಎಲ್ಲ ಆ್ಯಕ್ಚುಲಿ ಒಂದೇ ಸತಿ ತುಪ್ಪ ಹಾಕೋಬಾರ್ದು ಗೈಸ್. ಅವಾಗ ಮಧ್ಯದಲ್ಲಿ ಹಾಕೋಬೇಕು. ಇದು ನೋಡಿ, ಸ್ವಲ್ಪ ಇದು ಹೊಂದ್ಕೋಬೇಕು ಕಡಲೆ ಹಿಟ್ಟು ತುಪ್ಪ. ಸೊ ಅಷ್ಟು ತುಪ್ಪ ಹಾಕೋತೀವಿ. ಹಾಗೆ ಇನ್ನೊಂದು ಸ್ವಲ್ಪ ಹಾಕೋಬೋದು. ನೋಡಿ, ಗಂಟೆ ಇಲ್ದಿರಂಗೆ ಮಿಕ್ಸ್ ಆಗಬೇಕು. ಆಮೇಲೆ ಸಕ್ಕರೆ ಪಾಕ ಹಾಕೋಬೇಕು. ಸಕ್ಕರೆ ಪಾಕ ಮಾಡ್ಕೊಂಡಿದ್ವಲ್ಲ, ಇವಾಗ ಅದನ್ನ ಹಾಕೋತಿದ್ದೀವಿ. ಇವಾಗ ಹಾಕೊಂಡು ಪಾಕ ಬರೋವರೆಗೂ ಗೈಸ್ ಮಿಕ್ಸ್ ಮಾಡ್ತಾನೆ ಇರಬೇಕು. ಪಾಕ ಬರೋವರೆಗೂ ಮಿಕ್ಸ್ ಮಾಡ್ತಾನೆ ಇರಬೇಕು. ಟಾಸ್ಕ್ ಅದು, ತಿರುಗ್ತಾನೆ ಇರಬೇಕು ಗೈಸ್. ಒಂಚೂರು ಬಿಟ್ರೂ ಒಂಥರ ಸೀದೋದಂಗೆ ಆಗ್ಬಿಡುತ್ತೆ. ಆಮೇಲೆ ಜೋರಾಗೂ ಇಟ್ಕೋಬಾರ್ದು ಒಲೆನ, ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಮಾಡಬೇಕು ಗೈಸ್. ಆಮೇಲೆ ಅವಾಗ ತುಪ್ಪ ಹಾಕೋಬೇಕು ಗೈಸ್. ನೋಡಿ, ಅವಾಗ ತುಪ್ಪ ಹಾಕೋಬೇಕು ಹಿಂಗೆ. ಹಾಕಿ ಇನ್ನೊಂಚೂರು ಸ್ವಲ್ಪ ಅವಾಗ ಹಾಕೊಂಡು ಪಾಕ ಬರೋವರೆಗೂ ತಿರುಗಬೇಕು ಗೈಸ್. ಇವಾಗ ಲಾಸ್ಟ್ ಹಾಕಿದ್ಲೆಲ್ಲ ಇನ್ನೊಂದು ಸ್ವಲ್ಪ ಎಣ್ಣೆ ಬಿಟ್ಟಿರು. ಇವಾಗ ಒಂದು ಸ್ವಲ್ಪ ತುಪ್ಪ, ನಾನು ವರ್ಷ ಇಬ್ಬರು ಟರ್ನ್ಸ್ ತಗೋತಿದ್ದೀವಿ. ಅವಳೊಂದು ಸ್ವಲ್ಪ ಹೊತ್ತಿರ್ಬೋದು, ನಾನೊಂದು ಸ್ವಲ್ಪ ಹೊತ್ತಿರ್ಬೋದು ಗೈಸ್. ಕೈ ನೋವು ಬರುತ್ತೆ ಆ್ಯಕ್ಚುಲಿ. ಒಂಚೂರು ಬಿಟ್ರೂ ಇದಾಗ್ಬಿಡುತ್ತೆ. ರೌಂಡ್ ತುಪ್ಪ ಹಾಕ್ಕೊಂಡ್ವಿ. ತುಪ್ಪ ಎಣ್ಣೆ ಮಿಕ್ಸ್ ಮಾಡಿದ್ವಿ, ಅದು ಹಾಕ್ಕೊಂಡ್ವಿ. ಈಗ ಇದು ಪಾಕ ಗಟ್ಟಿ ಆಗುತ್ತೆ, ಒಂಚೂರು ಗಟ್ಟಿ ಆಗುತ್ತೆ. ತುಪ್ಪ ಎಲ್ಲ ಬಿಟ್ಕೊಡುತ್ತೆ. ಅವಾಗ ಪಾಕ ಬಂದಿದೆ ನೋಡ್ತಿರ್ಬೋದು. ಗಟ್ಟಿ ಆಗ್ತಾ ಇದೆ ಗೈಸ್. ಏನು ಸ್ವಲ್ಪ ಗಟ್ಟಿ ಆಗ್ತೈತೆ, ಬಟ್ ಇನ್ನ ಪಾಕ ಬಂದಿಲ್ಲ ಗೈಸ್. ಪಾಕ ಬಂದಾಗ ಫುಲ್ಲು ಬಿಟ್ಕೊಳ್ಳುತ್ತೆ. ನೋಡ್ತಿರ್ಬೋದು ಹೆಂಗ್ ಸೈಡಲ್ಲೆಲ್ಲ ಬಿಟ್ಕೊಂಡಿದೆ ಅಂತ. ಇದು ಒಂಚೂರು ಗೈಸ್ ಆಲ್ಮೋಸ್ಟ್ ಬಂದಿದೆ ನೋಡಿ, ಆಗಿದೆ. ಇದು ಪಾಕ ಇಷ್ಟೇ, ಹಿಂಗ್ ಬರುತ್ತೆ. ಇವಾಗ ಇದನ್ನ ತಟ್ಟೆಗೆ ಹಾಕೊಳ್ಳೋಣ ಬನ್ನಿ. ಈಗೆಲ್ಲ ಹಾಕಿ ನೈಸ್ ಮಾಡ್ಕೊಂಡ್ವಿ. ಇದು ಆ್ಯಕ್ಚುಲಿ 1 hour ಆದರೂ ಬಿಡಬೇಕು ಗೈಸ್. 1 hour ಆದಮೇಲೆ ಪೀಸ್ ಮಾಡ್ಕೋಬೇಕು, ಅವಾಗ ಪೀಸ್ ಬರುತ್ತೆ ಗೈಸ್. ಇವಾಗ ಪೀಸ್ ಮಾಡಿದೆ ಗೈಸ್. ಇವಾಗ ಇದನ್ನೊಂದು 45 minutes ಬಿಟ್ಟು ಆಮೇಲೆ ತಗೊಂಡು ಬಾಕ್ಸ್ಗೆ ಹಾಕೋಬೇಕು. ಅವಾಗ ಪೀಸ್ ಕರೆಕ್ಟಾಗಿ ಬರುತ್ತೆ ಗೈಸ್. ನೋಡ್ಬೋದು ಪೀಸ್ ಎಷ್ಟು ಚೆನ್ನಾಗಿ ಬರ್ತಿದೆ ಅಂದರೆ. ಇವಾಗ ಒಂದು ಸ್ವಲ್ಪ ಹೊತ್ತು ಬಿಟ್ಟು ತೆಗಿತಿದ್ದೀವಿ. ಪೀಸ್ ಸಕ್ಕದಾಗಿ ಬರ್ತಿದೆ ಗೈಸ್. ಆ್ಯಂಡ್ ಟೇಸ್ಟ್ ಕೂಡ ಮಸ್ತಾಗಿದೆ. ಸ್ಪೆಷಲ್ ಮೈಸೂರು ಪಾಕ್ ಹೆಂಗಿರುತ್ತೆ ಹಂಗೆ ಇದೆ ಗೈಸ್. ನೋಡ್ಬೋದು ನೋಡಿ, ನೀವು 1 ಕಪ್ ತೊಗೊಂಡ್ರೆ ಇಷ್ಟು ಮೈಸೂರು ಪಾಕ್ ಆಗುತ್ತೆ ಗೈಸ್. ವಾವ್ ಗೈಸ್, ನಂದೇ ದೃಷ್ಟಿ ಬಿದ್ದುಬಿಡುತ್ತೆ. ಎಷ್ಟು ಸಕ್ಕತ್ತಾಗಿದೆ ನೋಡಿ ಗೈಸ್.
ಸೂಪರ್ ಅಲ್ಲ ಟೇಸ್ಟ್ ನೋಡ್ತೀನಿ ಒಂದು ಚಿಕ್ಕ ತಗೋತೀನಿ ಟೇಸ್ಟ್ ಮಾತ್ರ ಸಕ್ಕದಾಗಿದೆ ಗೈಸ್ ನಿಜ ಬಾಯಲ್ಲಿಟ್ರೆ ಕರೆಕ್ಟ್ ಹಚ್ಚೋದೇ ಬೇಡ ಅಷ್ಟು ಮಸ್ತಾಗಿದೆ ಸಕ್ಕದಾಗಿದೆ ನೀವು ಟ್ರೈ ಮಾಡಿ ಗೈಸ್ ಸಕ್ಕತ್ತಾಗಿ ಬರುತ್ತೆ ಬಂದು 11:40 ನಾನು ಬ್ಲಾಗ್ ನೋಡ್ತಿದ್ದೆ ಬ್ಲಾಗ್ ನೋಡ್ಕೊಂಡಿದ್ದೆ ನಮ್ಮಮ್ಮ ಅವ್ರು ಬರೋದೇ ಲೇಟು ಗೈಸ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಇವತ್ತು ನಮ್ಮ ಮನೇಲಿ ಏನು ಸ್ಪೆಷಲ್ ಅಂದರೆ ಒಬ್ಬಟ್ಟು ಮಾಡ್ತಾ ಇದ್ದೀವಿ ಗೈಸ್ ನೋಡ್ಬೋದು ನೀವು ಅಲ್ಲಿ ನೋಡಿ ಬೇಯಿಸ್ತಾವಳೆ ಇಲ್ಲಿ ಒಬ್ಬಟ್ಟು ಮಾಡ್ತಾ ಇದ್ದೀವಿ ಗೈಸ್ ಹೈಪರ್ ಲ್ಯಾಬ್ಸ್ ಗೈಸ್ ಫೈನಲಿ ಒಬ್ಬಟ್ಟಾಗಿದೆ ಗೈಸ್ ನೋಡಿ ನಮ್ದೆರಡು ಲಾಸ್ಟ್ ಬೇಸದಿದೆ ಮೆತ್ತಗಿದೆ ಚೆನ್ನಾಗಿ ಬಂದಾವೆ ಅರ್ಧ ಇಲ್ಲ ಬೇಗನೂ ಆಯ್ತು ಎಸ್ ಗೈಸ್ ಬೇಗನೂ ಆಯ್ತು ಚೆನ್ನಾಗೂ ಬಂತು ಆ ಎಣ್ಣೆ ಅಂತ ಗೈಸ್ ನೋಡಿ ಊಟ ಮಾಡ್ತಾ ಇದ್ದೀವಿ ಗೈಸ್ ಹೂವ ಕಟ್ ಮುಖ ತೋರಿಸ್ಬೇಡ ಕಣೆ ಅವ್ನ ಮುಖ ತೋರಿಸ್ಬಾರ್ದಂತೆ ಗೈಸ್ ನೋಡಿ ಮೂರು ಜನ ಪೋಣಿಸ್ತಿರೋದಾದ್ರೂ ಇನ್ನ ಇಷ್ಟಿದೆ ಅಷ್ಟೇ ಚೆನ್ನಾಗಿದೆ ಮಿಥು ನನ್ ಚೆನ್ನಾಗಿಲ್ಲ ಅವ್ನು ಚೆನ್ನಾಗಿದೆ ಅವಳು ಸ್ಟಾಪ್ ಸಾಕು ನಾವು ಹೂ ಪಟ್ಟಿ ಮುಗಿಸಿದ್ವಿ ಗೈಸ್ ಹೂ ಪೋಣಿಸಿ ಮುಗಿಸಿದ್ವಿ ಗೈಸ್ ಅದಕ್ಕೆ ನಾನು ಇಲ್ಲಿ ಮಿಥುನ್ಗೆ ಹೇಳ್ತಿದ್ದೆ ಗೈಸ್ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಮಿಥುನ್ ನೆನ್ನೆಯಿಂದ ಪೋಣಿಸ್ತಿದ್ದ ಆಗ್ತಿರ್ಲಿಲ್ಲ ಇವಾಗ ನೋಡಿ 4 ಜನ ಪೋಣಿಸಿದ್ವಿ ಸೊ ಮುಗೀತು ಗೈಸ್ 1 kg ಮಲ್ಲಿಗೆ ಹೂ ನಾವು ಪೋಣಿಸಿರೋದು ಗೈಸ್ 15 ಮೊಳ ಆಯ್ತು ಗೈಸ್ ಗೈಸ್ ನೋಡಿ ಗೈಸ್ ಅವರು ಶಾಪಿಂಗ್ ಮಾಡ್ಕೊಂಡು ಬಂದ್ರು ನೋಡಿ ಏನಿದು ಮಿಥುನ್ ಬಾಳೆ ಇದು ಗೈಸ್ ನಾವಿಲ್ಲಿ ತರಕಾರಿ ಕುಯ್ತಾ ಇದ್ದೀವಿ ಗಾಯ್ಸ್ ಪೇಮೆಂಟ್ ಮಾಡೋಣೆ ನಾಳೆಗೆ ಬಟ್ ಇದೇನು ಅಂತ ನೀವು ಕಂಡುಹಿಡೀರಿ ಗೈಸ್ ಏನಕ್ಕೆ ಮಾಡಿರ್ಬೋದು ಇದು ಏನಿದು ಮಿಥುನ್ ಅದೆಲ್ಲ ಮುಗಿಸಿ ಈಗ ನೆಕ್ಸ್ಟ್ ಏನೋ ಮಾಡ್ತಾವನ್ ಗೈಸ್ ಪಾಪ ಸುಸ್ತಾಗ್ಬಿಟ್ಟವನ್ ಗೈಸ್ ಇಲ್ಲಿ ಬೇರೆ ಕಡ್ಡಿಗಳು ಬೇರೆ ಎಲ್ಲ ಇಕ್ಕೊಂಡವನೆ ಪಾಪ ಗೈಸ್ ಮಿಥುನ್ ತುಂಬಾ ಎಫರ್ಟ್ಸ್ ಐತೆ ಆಮೇಲೆ ಇದು ಬಿಡ್ಸೋ ಕಾರ್ಡು ಆಲೂಗೆಡ್ಡೆ ಬಂದಿದೆ
ಆಗ ಆಲ್ರೆಡಿ ಬಿಡ್ಸಿರಲ್ಲ ಅವಳು ಅಪ್ಪ ನಾವು ಎಷ್ಟು ವೇಸ್ಟ್ ಮಾಡ್ತಾ ಇದ್ವಿ ಅಂತ ಅನ್ಕೊಂಡು. ಆಮೇಲೆ ಆಚೆ ವರ್ಷ ಅಜ್ಜಿ ಎಲ್ಲ ಕೊಯ್ಯಲ್ಲ ಇರ್ತಾರೆ. ಇದು ಎಷ್ಟು ಹೇಳಿದ್ರು ಸಾವಿರವ 130 130 ಅಲ್ಲ 150 ಜೋಡಿ. ಜೋಡಿ. ನಾವು ಕಬ್ಲು ದಾರ ಹಾಕ್ತಿದೀವಿ ನೋಡಿ ಈ ಸತಿ. ನೋಡಿ ಗಾಯ್ಸ್, ನಾವು ಮಿಥುನ್ ಡೆಕೋರೇಷನ್ಗೆ ಮೂಸಂಬಿಲ್ ಮಾಡವನೆ. ಗೈಸ್, ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಸೊ ನಾಳೆ ಲಕ್ಷ್ಮಿ ಹಬ್ಬ. ಸೊ ನಾಳೆ ಹೆಂಗೆ ಆಚರಿಸ್ತೀವಿ ನೋಡೋಣ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಬಾಯ್ ಬಾಯ್.